ಭಾರತ ಪಿತಾಮಹ ಗಾಂಧಿ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ಈಗ ಏನಪ್ಪಾ ಅಂತಂದ್ರೆ ದಸರಾ, ನಮ್ಮ ನಾಡ ಹಬ್ಬ ದಸರಾ ಬರ್ತಾ ಇದ್ದು ಈ 2ನೇ ತಾರೀಕು ಅಮಾವಾಸ್ಯೆ. ಅಮಾವಾಸ್ಯೆ ದಿವಸ ಏನಪ್ಪಾ ಅಂತಂದ್ರೆ ಘಟಸ್ಥಾಪನೆ ದೇವಸ್ಥಾನಗಳಲ್ಲಿ ಮಾಡ್ತಾರೆ. ಮನೆಯಲ್ಲೂ ಕೂಡ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಎಷ್ಟೋ ಜನ ಏನಪ್ಪಾ ಅಂದ್ರೆ ಮೊದಲಿಂದನೂ ಮಾಡ್ಕೋತ ಬಂದಾರ. ಈಗ ಹೊಸದಾಗಿ ಯಾರಾದರೂ ಘಟಸ್ಥಾಪನೆ ಮಾಡಬೇಕು ಅಂತಕ್ಕಂಥವ್ರು ಇದ್ರೂ ಕೂಡ ಈ ವರ್ಷ ಸಂಖ್ಯಾಶಾಸ್ತ್ರ ಪ್ರಕಾರ 3ನೇ ತಾರೀಕು ಮನೆಯಲ್ಲಿ ಮಾಡ್ತಕ್ಕಂಥವ್ರು ಮಾಡಬಹುದು. ಹೊಸದಾಗಿ ನಾವು ಪ್ರಾರಂಭ ಮಾಡ್ಬೇಕಂತ ಇದ್ದೀವಿ ಅನ್ನೋರಿಗೆ ಈ ವರ್ಷ ತುಂಬಾ ಅನುಕೂಲ. ಸಂಖ್ಯಾಶಾಸ್ತ್ರ ಪ್ರಕಾರ 3ನೇ ತಾರೀಕು ಮಾಡಬಹುದು. ಇನ್ನೊಂದು ಏನಪ್ಪಾ ಅಂತಂದ್ರೆ 3ನೇ ತಾರೀಕು ಬಂದಿರೋದ್ರಿಂದ ಎಲ್ರಿಗೂ ಈ ವರ್ಷ ತುಂಬಾ ವಿಶೇಷ ಲಾಭ ಸಿಗುತ್ತೆ. 3 ಮೊದಲಿಂದನೂ ನಾನು ಹೇಳ್ತಾ ಇರ್ತೀನಿ, ಅದರಲ್ಲಿ ಒಂದು ನಿಮ್ಮ ಕಷ್ಟವನ್ನ ಕಳ್ಕೊಳ್ಳೋದಕ್ಕೆ 3 ಬಹಳ ಸಹಾಯ ಮಾಡುತ್ತೆ. ಬಹಳಷ್ಟು ಜನರಿಗೆ ಈ ಒಂದು ಸಂಖ್ಯಾಶಾಸ್ತ್ರದ ಒಂದು ಇದ್ರ ಬಗ್ಗೆ ಏನಪ್ಪಾ ಅಂದ್ರೆ ನಾಲೆಜ್ ಇಲ್ಲ. 3 ಬಹಳ ನಿಮ್ಮ ಕಷ್ಟಗಳನ್ನ ಕಳೆಯೋದಕ್ಕೆ, ನಿಮ್ಮ ಒಂದು ತೊಂದರೆಯಿಂದ ಹೊರಗೆ ಬರೋದಕ್ಕೆ ಸಹಾಯ ಆಗುತ್ತೆ. 12ನೇ ತಾರೀಕು ಭಾನುವಾರ ಬರುತ್ತೆ. 12ನೇ ತಾರೀಕು ಘಟ ವಿಸರ್ಜನೆ ಅಂದ್ರೆ ಮನೆ ಘಟ ಏನು ಸ್ಥಾಪನೆ ಮಾಡಿರ್ತಾರಲ್ಲ ನೀವು, ಘಟ ಸ್ಥಾಪನೆ ಅದನ್ನ 12ನೇ ತಾರೀಕು ಏನಪ್ಪಾ ಅಂತಂದ್ರೆ ಅದನ್ನ ವಿಸರ್ಜನೆ ಭಾನುವಾರ ದಿನ ಏನಪ್ಪಾ ಅಂದ್ರೆ ವಿಸರ್ಜನೆ ಮಾಡ್ತಕ್ಕ. ಪ್ರತಿಯೊಂದು ದಿವಸ ಹೊಸ ಹೊಸ ಬಟ್ಟೆ, ಅದೇ ಒಂದು ಬಣ್ಣ ಕೆಂಪು, ಆ ಥರ ಒಂದು ಫಾಲೋ ಮಾಡ್ತಾ ಇದ್ದಾರೆ. ಭಾಳಷ್ಟು ಜನ ಕೇಳ್ತಾರೆ ನನಗೆ, ಅವರಿಗೂ ಏನಪ್ಪಾ ಅಂದರೆ ಮಾಡ್ಬೋದು, ಅದರಲ್ಲಿ ಏನು ತಪ್ಪಿಲ್ಲ. ಸಾಮಾನ್ಯವಾಗಿ ಎಲ್ರಿಗೂ ಹೇಳೋದಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಅನುಕೂಲ ಇದ್ದವ್ರು ಅದು ಮಾಡ್ಬೋದು. ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಕ್ಕಂಥದ್ದು ವಸ್ತ್ರಗಳನ್ನು ಆದಷ್ಟು ಶುಚಿಭೂತಗೊಳಿಸಿ ಸ್ವಚ್ಛತೆಯಿಂದ ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಪೂಜಾ ವಿಧಾನಗಳು ತಿಳಿಸೋದಾದರೆ, ಪ್ರತಿನಿತ್ಯ ನೀವೇನು ಮಾಡ್ತಾ ಇದ್ದೀರಿ ಅದರಲ್ಲಿ ಒಂದು ವಿಶೇಷವಾಗಿ ಏನಪ್ಪಾ ಅಂದರೆ ತುಪ್ಪದ ದೀಪ. ನಿಮಗೆ ಪ್ರತಿದಿನ ಏನಪ್ಪಾ ಅಂದರೆ ತುಪ್ಪದ ದೀಪ ಏನಪ್ಪಾ ಅಂದರೆ ಮಾಡೋಕ್ಕಾಗಲ್ಲ. ಆ ಒಂದು ದಿನ ಯಾವುದಾದ್ರೂ ಒಂದು ದಿನ, 9 ದಿನಗಳು ದಸರಾ ಈ ಒಂದು ನವರಾತ್ರಿಯ ಸಮಯದಲ್ಲಿ ಪ್ರತಿದಿನ ಅಂತೂ ಮಾಡೋಕ್ಕಾಗಲ್ಲ. ಒಂದು ದಿವಸ ಏನಪ್ಪಾ ಅಂದರೆ ತುಪ್ಪದ ದೀಪವನ್ನು ನೀವು ನಿಮಗೆ ಅನುಕೂಲ ಮಾಡಿಕೊಂಡು ತುಪ್ಪದ ದೀಪವನ್ನು ಬೆಳಗಿಸೋದು ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಸಿಗುತ್ತೆ. ಇನ್ನೂ ಅನೇಕ ಲಾಭಗಳು ಕೂಡ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದನ್ನು ಮಾಹಿತಿಯನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಬಹಳಷ್ಟಿದೆ, ಅದನ್ನು ಎಲ್ರಿಗೂ ಮಾಡೋಕ್ಕಾಗಲ್ಲ, ಸಮಯ ಇರೋದಿಲ್ಲ, ಅಥವಾ ಮತ್ತೇನಪ್ಪ ಅಂತಂದರೆ ಹಣಕಾಸಿನ ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ. ಅದನ್ನು ದೂರ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ದಿವಸ ನಿಮಗೆ ಏನಪ್ಪ ಅಂದರೆ ಸುಲಭ ಮತ್ತು ಆದಷ್ಟು ನಿಮ್ಗೆ ಅನುಕೂಲ ಆಗೋ ಥರ ವಿಧಾನಗಳನ್ನೇ ತಿಳಿಸ್ತೀನಿ ನಾನು. ಕಷ್ಟಕರವಾದಂಥ ವಿಧಾನಗಳನ್ನು ನಿಮ್ಗೆ ನಾನು ಯಾವುದು ತಿಳಿಸೋಕ್ಕೆ ಹೋಗಲ್ಲ. ಸುಲಭ, ಒಂದು ದಿವಸ ನೀವು ತುಪ್ಪದ ದೀಪವನ್ನು ಬೆಳಗೋದು ನಿಮ್ಗೆ ಅನುಕೂಲ. ಮುಂದಿಂದ ಏನಪ್ಪ ಅಂತಂದರೆ ಬಹಳ ಉತ್ತಮವಾದಂಥ ಸಂಖ್ಯಾಶಾಸ್ತ್ರದ ಒಂದು ಅನುಕೂಲ ಆಗುವಂಥ ಒಂದು ದಿನ ಇರೋದರಿಂದ ಈ ಒಂದು ಮುಂಬರುವ ದಸರಾ ಹಬ್ಬದ ಒಂದು ದಿನಗಳೆಲ್ಲ 9ನೇ ತಾರೀಕು ಏನಪ್ಪ ಅಂತಂದರೆ ಮುಂದಿನ ಒಂದು ಬರ್ತಕ್ಕಂಥ ದಿನಗಳು ಸಂಪೂರ್ಣವಾಗಿ ಉತ್ತಮ ದಿನಗಳು ಇರೋದರಿಂದ ವಾಹನಗಳಾಗಿರ್ಬೋದು, ಬೇರೆ ಬೇರೆ ಏನಾದರೂ ನಿಮಗೆ ಕಾರ್ ಆಗಿರ್ಬೋದು, ಮತ್ತು ಏನೋ ಮನೆ ಕಟ್ಟಿಸ್ಬೇಕು ಅಂತ ಏನೋ ಒಂದು ಇರುತ್ತೆ, ಅಥವಾ ಇನ್ನೂ ಬಹಳಷ್ಟು ದಿವಸಗಳಿಂದ ನೀವು ಮಾಡಬೇಕು ಅಂತ ಕಾಯ್ದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ, ತೊಗೊಳಕ್ಕಾಗಲ್ಲ. ಅದು ದಿನ ಚಲೋ ಅದ. ಈಗ ಬರ್ತಕ್ಕಂಥ ಒಂದು ಏನಪ್ಪ ಅಂತಂದ್ರೆ ದಿನ ತುಂಬ ವಿಶೇಷವಾಗಿ ನಿಮಗೆ ಲಾಭ ಕೊಡುವಂಥ ಒಂದು ಉತ್ತಮವಾದಂಥ ದಿನ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ದಸರಾದಿಂದ ಬಹಳಷ್ಟು ಜನರ ಅದೃಷ್ಟದ ದಿನಗಳಾಗಿ ಬದಲಾವಣೆ ಆಗೋದಿದೆ. ಯಾವುದು ಅಂತಂದರೆ ಮೊದಲನೇದಾಗಿ ಹೇಳಬೇಕಾದ್ರೆ ಎನ್ ಮತ್ತು ಎಸ್ ಮತ್ತು ಎಂ, ಕೊನೆಯದಾಗಿ ಎ, 4 ಏನಪ್ಪ ಅಂದರೆ ಸ್ಪೆಲ್ಲಿಂಗ್ ಮೊದಲು ಸ್ಟಾರ್ಟ್ ಆಗೋದು. ಆ ಮೊದಲು ಸ್ಟಾರ್ಟ್ ಆಗೋ ಸ್ಪೆಲ್ಲಿಂಗ್ N, S, M, A, ಈ 4 ಏನಪ್ಪ ಅಂದರೆ ಯಾವ ಒಂದು ಸ್ಟಾರ್ಟಿಂಗಲ್ಲಿ ಬರ್ತಕ್ಕಂಥ ಸ್ಪೆಲ್ಲಿಂಗ್. ಈ 4 ಜನರ ಯಾವ್ಯಾವ ಈ ಹೆಸರನ್ನು ಇಟ್ಕೊಂಡಿರ್ತಾರಲ್ಲ, ಅವ್ರ ನಿಕ್ ನೇಮ್ ಆಗಿರೋದು ಪರವಾಗಿಲ್ಲ. ಅವ್ರ ನಿಕ್ ನೇಮು ಎನ್ನಿಂದ ಬರ್ತಿತ್ತು, ಎಸ್ ಇಂದ ಬರ್ತಿತ್ತು, ಮತ್ತೇನಪ್ಪ ಅಂದರೆ ಎಮ್ ಇಂದ ಬರ್ತಿತ್ತು, ಮತ್ತು ಎನಿಂದ ಬರ್ತಿತ್ತು ಅಂದರೂ ಕೂಡ ಅವರಿಗೆ ಈ ಒಂದು ದಿನ ಬರ್ತಕ್ಕಂಥ ದಿನದಿಂದ ನವರಾತ್ರಿಯ ನಂತರ ದಿನಗಳಿಂದ ತುಂಬ ಏನಪ್ಪ ಅಂತಂದರೆ ಬದಲಾವಣೆಗಳನ್ನು ಕಾಣಿಸ್ಕೊಳ್ತಾರೆ. ಅವರು ವಿಶೇಷ ಲಾಭವನ್ನು ಪಡ್ಕೊಳ್ತಾರೆ. ವಿಶೇಷ ಒಂದು ಶಕ್ತಿಯನ್ನು ಅವ್ರಿಗೆ ಏನಪ್ಪ ಅಂತಂದರೆ ಲಭಿಸುವ ಬಹಳಷ್ಟು ಸಾಧ್ಯತೆ ಇದೆ.
ಮತ್ತು ಅವರ ಒಂದು ಜೀವನದ ಬದಲಾವಣೆಗಳು ಅವ್ರು ಕಾಣ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೆಲವು ಸಂಖ್ಯೆಗಳು ನಿಮಗೆ ಯಾವ ಸಂಖ್ಯೆ ಯಾವ ಒಂದು ದಿನದಂದ ನೀವು ಯಾವ ಒಂದು ಡೇಟ್ನಲ್ಲಿ ನೀವೇನಪ್ಪ ಅಂದರೆ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು ಅಂತ ನೀವು ಏನಪ್ಪ ಅಂದರೆ ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ಗೆ ಏನಪ್ಪ ಅಂದರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಸ್ಸಂಕೋಚದಿಂದ ನಿಮ್ಗೇನಪ್ಪ ಅಂತಂದರೆ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಹೇಳೋದಕ್ಕಾಗಲ್ಲ. ಈಗ ಒಬ್ಬೊಬ್ಬರು ಡೇಟ್ ಆಫ್ ಬರ್ತ್ ಪ್ರಕಾರ ಅವ್ರು ಹುಟ್ಟಿದ ಜನ್ಮದ ದಿನಾಂಕದ ಪ್ರಕಾರ ಅವ್ರಿಗೆ ಏನಪ್ಪ ಅಂದರೆ ಈ ಒಂದು ಡೇಟಲ್ಲಿ ನೀವು ಈ ಒಂದು ಕೆಲಸ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಿಮ್ಮ ಕೆಲಸ ಅತ್ಯಂತ ವೇಗದಿಂದ ಏನಪ್ಪ ಅಂದರೆ ನಿಮಗೆ ಲಾಭ ದೊರೆಯೋ ಥರ ಅನುಕೂಲ ಆಗೋ ರೀತಿ ನಿಮಗೆ ಒಂದು ಸಂಖ್ಯೆ, ಈ ಸಂಖ್ಯಾಶಾಸ್ತ್ರ ಪ್ರಕಾರ ಈ ಒಂದು ಸಂಖ್ಯೆಯಿಂದ ನೀವು ಪ್ರಾರಂಭ ಮಾಡಿ ಅಂತ ಹೇಳೋದಕ್ಕೆ ನಾನು ಏನಪ್ಪ ಅಂದರೆ ಇಷ್ಟಪಡ್ತೀನಿ. ಜೊತೆಗೆ ಎಲ್ರಿಗೂ ಒಂದು ಒಳ್ಳೆ ದಿನ ಅಂತ ಬರುತ್ತೆ. ಅದರಲ್ಲಿ ಈ ದಸರಾ ಏನಪ್ಪ ಅಂದರೆ ಎಲ್ರಿಗೂ ಏನಪ್ಪ ಅಂತಂದರೆ ಒಳ್ಳೆ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸ್ಪೆಷಲ್ ಆಗಿ ಮತ್ತು ಬೇರೆ ಬೇರೆ ಒಂದು ಕೆಲಸ ಇರುತ್ತೆ. ನೀವು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ನಿಮ್ಮ ಮೊಬೈಲಿ. ನನಗೂ ಏನಪ್ಪ ಅಂದರೆ ಕಾಂಟ್ಯಾಕ್ಟ್ ಮಾಡಿ ನಾನು ಏನಪ್ಪ ಅಂದರೆ ನಿಮಗೆ ನಿಮ್ಮ ಒಂದು ಪ್ರಶ್ನೆಗೆ ನಾನು ಉತ್ತರವನ್ನು ಕೊಡ್ತೀನಿ. ಅದರಲ್ಲಿ ಏನಪ್ಪ ಏನಿಲ್ಲ. ದಸರಾ ಹಬ್ಬ ತುಂಬ ವಿಶೇಷ ದಿನದಿಂದ ಬರ್ತಾ ಇದೆ. ಅದರ ಸದುಪಯೋಗ ಎಲ್ಲರೂ ಪಡ್ಕೊಳ್ಳಿ. ಪೂಜಾ ಒಂದು ಮಾಡೋದ್ರಿಂದ ನಿಮ್ಗೆಲ್ರಿಗೂ ಒಳ್ಳೆಯದಾಗುತ್ತೆ. ಘಟಸ್ಥಾಪನೆ ಮಾಡ್ತಿರಲ್ಲ, ಅದು ವಿಶೇಷ ಭಾಳಷ್ಟು ಜನರಿಗೆ ಏನಪ್ಪ ಅಂದರೆ ಗೊತ್ತಿಲ್ಲ. ಅದು ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಮಾಡುತ್ತೆ. ಭಾಳಷ್ಟು ಜನರಿಗೆ ಏನಪ್ಪ ಅಂದರೆ ನಮ್ಮ ಪೂರ್ವಜರಿಂದನೂ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಾವು ಮಾಡ್ಕೊಂಡು ಬರ್ತಿದ್ದೀವಿ ಅಂತ ಹೇಳ್ತಾರೆ. ಅದ್ರದ್ದು ಒಂದು ಅರ್ಥ ಇನ್ನೊಂದು ನಿಮಗೆ ತಿಳಿಸ್ಬೇಕಾದ್ರೆ ಗೊತ್ತಿದ್ದವರು ತಿಳ್ಕೊಳ್ಳಿ ಮತ್ತು ಗೊತ್ತಿಲ್ಲದವರು ತಿಳ್ಕೊಳ್ಳಿ. ಏನಪ್ಪ ಅಂತಂದರೆ ಅದು ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಯಲ್ಲಿ ಕ್ರಿಯೇಟ್ ಮಾಡುತ್ತೆ. ನೆಗೆಟಿವ್ ಎನರ್ಜಿ ನಿಮ್ಮ ಮನೆಯಿಂದ ತೊಲಗಿಸೋದಕ್ಕೆ ಅದೊಂದು ತುಂಬ ಸಹಾಯ ಆಗುತ್ತೆ. ಆ ಒಂದು ಘಟಸ್ಥಾಪನೆ ಮಾಡೋ ಉದ್ದೇಶ ಏನಪ್ಪ ಅಂದರೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಕ್ರಿಯೇಟ್ ಆಗಲಿ. ಸೈಂಟಿಫಿಕ್ಕಾಗೂ ಅದನ್ನು ಏನಪ್ಪ ಅಂದರೆ ಪ್ರೂವ್ ಆಗಿದೆ ಆಲ್ರೆಡಿ. ಏನಪ್ಪ ಅಂದರೆ ಅದರಿಂದ ಭಾಳಷ್ಟು ನಿಮ್ಮ ಮನೆಯಲ್ಲಿ ಏನಪ್ಪ ಅಂದರೆ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಏನೇ ಮಾಡಿದ್ದಾರೆ ನಮ್ಮ ಪೂರ್ವಜರೆಲ್ಲ ಒಳ್ಳೆಯದೇ, ನಮ್ಮ ಒಳ್ಳೆಯದಕ್ಕೆ ಮಾಡಿದ್ದಾರೆ. ಅದನ್ನು ನಾವು ಒಂದು ದುರ್ಗಾ ಶಕ್ತಿ ಈ ಆರಾಧನೆ ಮಾಡೋದ್ರಿಂದ ಈ ಪೂಜಾ ವಿಧಾನಗಳಿಂದ ಅನುಕೂಲವನ್ನು ಪಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಏನಪ್ಪ ಅಂತಂದರೆ ಹೇಳೋದು ಏನಂತಂದರೆ ನಾಡಿನ ಜನತೆಗೂ ಮತ್ತು ವಿಶ್ವದಾದ್ಯಂತ ಇರತಕ್ಕಂಥ ನನ್ನ ಎಲ್ಲ ಆತ್ಮೀಯ ಭಕ್ತಾದಿಗಳಿಗೆ ನಾಡ ಹಬ್ಬ ನವರಾತ್ರಿ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನೊಂದೇನಪ್ಪ ಅಂತಂದರೆ ನಮ್ಮ ದೇಶದ ನಮ್ಮ ರಾಜ್ಯದ ಮೈಸೂರು ಸಾಂಸ್ಕೃತಿಕ ನಗರ ಅಂತಲೇ ಖ್ಯಾತಿಯಾದಂಥ ದಸರಾ ಹಬ್ಬವನ್ನು ವಿಶ್ವಾದ್ಯಂತ ಎಲ್ಲರೂ ಏನಪ್ಪ ಅಂದರೆ ಆಚರಣೆ ಮಾಡ್ತಾ ಇದ್ದಾರೆ. ಮೊದಲಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ವಿದೇಶದಲ್ಲೆಲ್ಲ ಏನಪ್ಪ ಅಂದರೆ ಸಂಭ್ರಮ ಸಡಗರದಿಂದ ಏನಪ್ಪ ಅಂದರೆ ಆಚರಣೆ ಮಾಡ್ತಾ ಇದ್ದಾರೆ. ಸಂತೋಷ ಸಂಭ್ರಮ ಸಡಗರದಿಂದ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನೋಡಿ, ಮೊದಲು ವಿದೇಶದಲ್ಲಿ ನಮ್ಮ ಒಂದು ಪೂಜಾ ವಿಧಾನಗಳನ್ನು ಅವರು ಅಷ್ಟೊಂದು ಏನಪ್ಪ ಅಂತಂದರೆ ನೆಗ್ಲೆಕ್ಟ್ ಮಾಡ್ತಿದ್ರು. ಈಗ ಅವರು ನಮಗಿಂತ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಸಂತೋಷ ಪಡುವಂಥ ವಿಷಯ. ವಿದೇಶದಲ್ಲೆಲ್ಲ ಸಾಕಷ್ಟು ಏನಪ್ಪ ಅಂದರೆ ಭಜನೆಗಳು, ಪೂಜೆ, ಕೀರ್ತನೆ, ಹೋಮ, ಹವನ, ಇನ್ನಷ್ಟು ಹೆಚ್ಚಿನ ಒಂದು ಏನಪ್ಪ ಅಂದರೆ ವಿದೇಶಿಯರು ಏನಪ್ಪ ಅಂದರೆ ಅಲ್ಲೇ ಅವ್ರ ದೇಶದಲ್ಲೇ ಮಾಡ್ತಾ ಇದ್ದಾರೆ. ಅಲ್ಲಿಂದ ನಮ್ಮ ದೇಶಕ್ಕೆಲ್ಲ ಬಂದ್ಬಿಟ್ಟು ಏನಪ್ಪ ಅಂತಂದರೆ ಅವರು ಆನಂದವನ್ನು ಪಡ್ಕೊಳ್ತಾ ಇದ್ದಾರೆ. ಸಂಸ್ಕೃತಿ, ನಾವು ಹಿರಿಯರು, ನಮ್ಮ ಪೂಜ್ಯರು, ನಮ್ಮ ಋಷಿಮುನಿಗಳಿಗೆ ನಾವು ಈ ಸಂದರ್ಭದಲ್ಲಿ ಏನಪ್ಪ ಅಂದರೆ ಧನ್ಯವಾದಗಳನ್ನು ಹೇಳೋದಕ್ಕೆ, ಕೃತಜ್ಞತೆ ಸಲ್ಲಿಸೋದಕ್ಕೆ, ಅವರಿಗೆ ಏನಪ್ಪ ಅಂದರೆ ಹಾಡಿ ಹೊಗಳ್ತಕ್ಕಂಥ ಒಂದು ಸಮಯ ಸಂದರ್ಭ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಹಿರಿಯರು, ಪೂಜ್ಯರು, ಋಷಿಮುನಿಗಳು, ಶರಣರು, ಸಂತರು ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ. ಈಗ ಈ ಒಂದು ಸಮಯದಲ್ಲಿ ಅದಕ್ಕೊಂದು ಪ್ರತಿಫಲ ಸಿಗ್ತಾ ಇದೆ. ಎಲ್ಲರೂ ನಮ್ಮ ದೇಶದತ್ತ ನೋಡ್ತಾ ಇದ್ದಾರೆ. ನಮ್ಮ ದೇಶ ಏನಪ್ಪ ಅಂದರೆ ವಿಶ್ವದಲ್ಲಿ ಏನಪ್ಪ ಅಂದರೆ ಒಂದು ದೊಡ್ಡ ಶಕ್ತಿಯಾಗಿ ಕಾಣಿಸ್ತಾ ಇದೆ. ನಮ್ಮ ಒಂದು ದೇಶದ ಹೆಮ್ಮೆ, ನಮ್ಮ ಒಂದು ನಾಡಿನ ಹೆಮ್ಮೆ ಅಂತ ನನಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಮೈಸೂರು ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ